ನಮಸ್ತೆ. 22/5/2025 ಗುರುವಾರ ದಿನ ಕೃಷ್ಣ ಪಕ್ಷ. ಇವತ್ತು ದತ್ತಾತ್ರೇಯ ಜಯಂತಿ ಇದೆ. ತೆಲುಗು ಕಡೆಯಿಂದ ಹನುಮನ್ ಜಯಂತಿ ಇದೆ ಮತ್ತು ಜಯಂತಿ ಇದೆ ಹನುಮನ್ ಜಯಂತಿ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಇವತ್ತಿದೆ. ಹಂಗೆ ದಶಮಿ ತಿಥಿ 1 ಗಂಟೆ 12 ನಿಮಿಷ 19 ಸೆಕೆಂಡು ರಾತ್ರಿಯವರೆಗಿದೆ. ಆಮೇಲೆ ಏಕಾದಶಿ. ಹಂಗಾಗಿ ನಾಳೆ ಏಕಾದಶಿ ವ್ರತ ಆರಂಭ. ಪೂರ್ವ ಭಾದ್ರಪದ ನಕ್ಷತ್ರ ಇವತ್ತಿದೆ, ಅಂದರೆ ಇದು ಗುರುವಿನ ನಕ್ಷತ್ರ. ಸಂಜೆ 5 ಗಂಟೆ 47 ನಿಮಿಷ 4 ಸೆಕೆಂಡ್ವರೆಗಿದೆ. ಇವತ್ತಿನ ಪೂರ್ವಭಾದ್ರ ನಕ್ಷತ್ರ. ಸಂಪತ್ತಿನ ನಾಶ ಅಂತಿದೆ, ಆದ್ದರಿಂದ ಹಣಕಾಸಿನ ವ್ಯವಹಾರ ಖಂಡಿತವಾಗಿಯೂ ಇಲ್ಲ. ಆಮೇಲೆ ಬರುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ, ಅದು ಶುಭವಾಗಿದೆ. ಅಂದರೆ ಅದು ಬರೋದು ಸಂಜೆ 5:48 ಮೇಲೆ. ಆದ್ದರಿಂದಾಗಿ ಇವತ್ತು ದಿನಕ್ಕೆ ಸಂಜೆಯವರೆಗೂ ಹಣಕಾಸಿನ ವ್ಯವಹಾರಕ್ಕೆ ತಕ್ಕಂಥದ್ದಲ್ಲ ಈ ದಿನ. ಮತ್ತು ಇವತ್ತು ವಿಶೇಷವಾಗಿ ಪೂರ್ವ ಭಾದ್ರ ನಕ್ಷತ್ರ ಅನ್ನೋದು ಮಾನುಷೀಯ ಗಣ, ಉತ್ತರ ಭಾದ್ರ ನಕ್ಷತ್ರವು ಮಾನುಷೀಯ ಗಣನೇ. ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆ 8 ನಿಮಿಷದವರೆಗೂ ಕುಂಭರಾಶಿ, ಆನಂತರ ಮೀನರಾಶಿ. ಇವತ್ತು 2 ರಾಶಿಗಳಿದೆ, 2 ನಕ್ಷತ್ರಗಳಿದೆ. ಬೆಳಗ್ಗೆ 5:53 ಬೆಳಗ್ಗೆ 6:27ವರೆಗೂ ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 12:08ವರೆಗೂ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ. ಇಷ್ಟಕ್ಕೆ ಕುಂಭರಾಶಿ ಮುಗಿತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಸಂಜೆ 5:47ವರೆಗಿದೆ. ಇಷ್ಟಕ್ಕೆ ಪೂರ್ವಭಾದ್ರ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಉತ್ತರಭಾದ್ರ ನಕ್ಷತ್ರ ಪ್ರಾರಂಭವಾಗಿ, ಅಂದರೆ ಸಂಜೆ 5:47ರಿಂದ ರಾತ್ರಿ 11:24ವರೆಗೂ ಉತ್ತರಭಾದ್ರ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 11:24 ಮೇಲೆ ಬೆಳಗಿನ ಜಾವ 4:59ವರೆಗೂ ಉತ್ತರಭಾದ್ರ ನಕ್ಷತ್ರ 2ನೇ ಪಾದ. ಅದಾದ ಮೇಲೆ ಅಲ್ಲಿಂದ 3ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಉತ್ತರಭಾದ್ರ ನಕ್ಷತ್ರವಿದೆ. ಅಂತಂದರೆ 23ನೇ ತಾರೀಕುವರೆಗೂ, ಅಂದರೆ ನಾಳೆ ಅಂತ ಇಟ್ಕೊಳ್ಳಿ. ಉತ್ತರಭಾದ್ರ ನಕ್ಷತ್ರ ಸಂಜೆ 4 ಗಂಟೆ 2 ನಿಮಿಷ 8 ಸೆಕೆಂಡ್ವರೆಗೂ ಉತ್ತರಭಾದ್ರ ನಕ್ಷತ್ರವಿದೆ. ಇವತ್ತಿನ ವಿಶೇಷವಾಗಿ ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ. ನಾವು ಹೇಳಿದ ತಿಥಿ ನಕ್ಷತ್ರ ಇದೆಲ್ಲ ನೋಡಿದ್ರಿವೆ. ಇವತ್ತು ಅಭಿಜಿತ್ ಮುಹೂರ್ತ 11:51ರಿಂದ 12:42. ಹೀಗಾಗಿ ಕೆಲವು ವಿಷಯಗಳು ನಾವು ಒಳ್ಳೆಯ ಸಮಯ ಅಂತ ಹೇಳಿದ್ರೂ ಆ ಸಮಯದಲ್ಲಿ ಕೆಟ್ಟೋದಿರಬಾರದು. ಕೆಟ್ಟೋದಿದ್ದರೆ ಖಂಡಿತವಾಗಿ ಆ ದಿನ ಉಪಯೋಗ ಇಲ್ಲದೆ ಹೋಗ್ಬಿಡ್ತೇವೆ. ಇದನ್ನು ನೋಡಿನೇ ಮಾಡಬೇಕು. ಹಂಗಾಗಿ ಗುರು ಹೋರೆ ಶುಕ್ರ ಹೋರೆ ಅಮೃತಗಳಿಗೆ ಅಂತ ಆ ರೀತಿ ಲೆಕ್ಕಕ್ಕೆ ತಗೊಳ್ಳುವಂಥದ್ದಲ್ಲ, ಪಕ್ಕಾ ನೋಡಬೇಕಾಗ್ತದೆ. ಇಲ್ಲ ಅಂತಂದರೆ ತಪ್ಪಾದ ಸಮಯದಲ್ಲಿ ಪ್ರಾರಂಭವಾಗಿ ಕಾರ್ಯಗಳನ್ನ ಮುಗಿಸ್ಕೊಳ್ತೀವಿ ಅಂತ, ಅದರಿಂದ ತೊಂದರೆಯೂ ಆಗಬಹುದು ಅಂತ. ಆದ್ದರಿಂದ ಇದನ್ನು ಸರಿ ಮಾಡಿಕೊಳ್ಳಿ. ಉದಾಹರಣೆ ಬೆಳಗ್ಗೆ ತೊಗೊಂಡ್ರೆ 5:53ರಿಂದ ಮಧ್ಯಾಹ್ನ 12:08ವರೆಗೂ ಚಂದ್ರನು ಕುಂಭರಾಶಿಯಲ್ಲಿ ಕೂತಿದೆ. ಕುಂಭರಾಶಿ ಕಾಮನ್ ಆಗಿ ಶುಭವೇ. ಆದರೂ ಮೀನರಾಶಿಯವರಿಗೆ ಕುಂಭರಾಶಿಯವರಿಗೆ 7:30 ನಡೀತಿದೆ. ಮೇಷರಾಶಿಗೂ ಕೂಡ ಅದು ಖಂಡಿತವಾಗಿ ಇದೆ. ನಕ್ಷತ್ರ ಶೂಲ ಇವತ್ತು ಬೆಳಗ್ಗೆ 5:53ರಿಂದ ಸಂಜೆ 5:47ವರೆಗೂ ದಕ್ಷಿಣ ದಿಕ್ಕಲ್ಲಿದೆ. ಅದರಿಂದಾಗಿ ಖಂಡಿತವಾಗಿಯೂ ದಕ್ಷಿಣ ದಿಕ್ಕಡೆ ನಕ್ಷತ್ರ ಶಾಂತಿ ಮಾಡಿಕೊಳ್ಳುವಂಥದ್ದು ಉತ್ತಮ. ಇವತ್ತಿನ ದಿಶಾ ಶೂಲವು ಸೌತ್, ಅಂದರೆ ದಕ್ಷಿಣದಲ್ಲೇ ಕೂತಿದೆ. ಹಂಗಾಗಿ ದಕ್ಷಿಣ ಕಡೆ ಪ್ರಯಾಣನ ಸ್ವಲ್ಪ ನೋಡ್ಕೊಂಡು ಮಾಡಿ. ಇವತ್ತು ರಾಹು ವಾಸ ಮಾಡೋದು ಕೂಡ ದಕ್ಷಿಣ ದಿಕ್ಕೆ. ಚಂದ್ರನು ಪಶ್ಚಿಮ ದಿಕ್ಕಕ್ಕೆ ಹೋಗಿದೆ. ಬೆಳಗ್ಗೆ 5:53ರಿಂದ 6:57ವರೆಗೂ ಗುರು ಹೊರೆ. ಅದೇ ಸಮಯದಲ್ಲಿ ಶುಕ್ರ ಹೊರೆ 9:05ರಿಂದ 10:09. ಇದೆಲ್ಲ ಶುಭ ಸಮಯಗಳು ಅಂತ ಲೆಕ್ಕಕ್ಕೆ. ಸೇಮ್ ಟೈಮಲ್ಲಿ ಅಂದರೆ 9:05ರಿಂದ 10:41ವರೆಗೂ ಗುಳಿಕೆ ಕಾಲ, ಇದು ಶುಭವೇ. 9:42ರಿಂದ 11:52ವರೆಗೂ ಶುಭ ಮುಹೂರ್ತ. ಬೆಳಗ್ಗೆ 10:09ರಿಂದ 11:12 ಶುಭ ಹೊರೆ, ಓದುವ ಮಕ್ಕಳಿಗೂ
ಬಿಸ್ನೆಸ್ ಬಗ್ಗೆ ಮಾತಾಡುವವರಿಗೂ ಅದರ ಪ್ಲಾನ್ ಮಾಡುವವರಿಗೂ ಶುಭವಾಗಿದೆ. ಬೆಳಗ್ಗೆ 10:11ರಿಂದ 11:42ವರೆಗೂ ಅಮೃತಗಳಿಗೆ, 11:51 ಮೇಲೆ 12:42 ಮಧ್ಯಾಹ್ನ ಅಭಿಜಿತ್ ಮುಹೂರ್ತ. ಇದೇ ರೀತಿಯಲ್ಲೇ ಗುರುಹೋರೆ ಅಂತ ತಗೊಂಡ್ರೆ ಮಧ್ಯಾಹ್ನ 1:20ರಿಂದ 2:24. ಅದೇ ಥರ ಅಮೃತಗಳಿಗೆ ಮಧ್ಯಾಹ್ನ 12:16ರಿಂದ 1:52. ಇನ್ನೊಂದು ಶುಭ ಸಮಯ ಅಂತಂದರೆ ವಿಜಯ ಮುಹೂರ್ತ, ಅಂದರೆ ಜಯವನ್ನು ಕೊಡುವ ಸಮಯ ಅಂತ, ಮಧ್ಯಾಹ್ನ 2:24ರಿಂದ 3:15. ಇಷ್ಟೆಲ್ಲ ಇದರಲ್ಲಿ ಅಶುಭ ಸಮಯಗಳು ಬರಬಾರದು, ಬಂದರೆ ತೊಂದರೆ ಆಗುತ್ತದೆ. ಉದಾಹರಣೆ, ಶುಕ್ರ ಹೊರೆ ಇದೆ. ಈ ಸಮಯದಲ್ಲಿ ರೋಗ ಪಂಚಕ ಇರೋದರಿಂದ ಆರೋಗ್ಯದಲ್ಲಿ ಗಮನ. ಈ ರೀತಿ ತಿಳ್ಕೊಳ್ಳಿ. ಆದರೂ ಇದನ್ನೆಲ್ಲ ತಿಳಿದು ನೀವು ಹುಡುಕಿ ಮಾಡೋದಕ್ಕಂತ ನಾವು ಅದನ್ನು ವಿಂಗಡಿಸಿ ಡೀಟೇಲ್ ಆಗಿ ಕೊಟ್ಟಿರ್ತೀವಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಅಮೃತಗಳಿಗೆ ಸಂಜೆ 6:40ರಿಂದ ರಾತ್ರಿ 8:04ವರೆಗಿದೆ. ಗುರುಹೊರೆ ರಾತ್ರಿ 8:32ರಿಂದ ರಾತ್ರಿ 9:28ವರೆಗೂ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತು ನಾವು 100% ಶುಭ ಸಮಯವನ್ನು ನೋಡೋಣ, 100% ಅಶುಭ ಸಮಯಗಳನ್ನು ಕೂಡ ನೋಡೋಣ. ಬೆಳಿಗ್ಗೆ 7:31ರಿಂದ 10:07ವರೆಗೂ ಇದೊಂದು ಶುಭ ಸಮಯ. 11:02ರಿಂದ 1:50ವರೆಗೂ ಶುಭ ಸಮಯ. ಸಂಜೆ 4:08ರಿಂದ ಸಂಜೆ 6:01ವರೆಗೂ ಶುಭ ಸಮಯ. ರಾತ್ರಿ 9:30ರಿಂದ ರಾತ್ರಿ 2:39ವರೆಗೂ ಶುಭ ಸಮಯ. ರಾತ್ರಿ 4:12 ಮೇಲೆ ಶುಭ ಸಮಯವಿದೆ, ಅಂದರೆ ಬೆಳಗಿನ ಜಾವ. ಇಷ್ಟೆಲ್ಲ ಇದೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. 100% ಕೆಟ್ಟ ಟೈಮ್ನ ಕೂಡ ನಾವು ನೋಡೋಣ. 100% ಕೆಟ್ಟ ಟೈಮಲ್ಲಿ ಮಾಡುವಂಥ ಕಾರ್ಯಗಳು, ಅಂದರೆ ಪ್ರಾರಂಭ ಮಾಡುವ ಕಾರ್ಯಗಳಲ್ಲಿ ಸಕ್ಸಸ್ ಕಡಿಮೆ. ಇದು ಜ್ಯೋತಿಷ ಆಧಾರ, ಪರಾಶರ ಪರಶಿ ಈ ಗ್ರಂಥಗಳಲ್ಲಿ ಆ ರೀತಿಯಲ್ಲೇ ಇದೆ. ಬೆಳಗ್ಗೆ 5:53ರಿಂದ 7:29ವರೆಗೂ ಯಮಕಂಡ ಕಾಲ. ಬೆಳಗ್ಗೆ 10:09ರಿಂದ 11 ಗಂಟೆವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:52ರಿಂದ 3:28ವರೆಗೂ ರಾಹುಕಾಲ. ಮಧ್ಯಾಹ್ನ 1:52 ಮೇಲೆ 3:28ವರೆಗೂ ವಿಷಕಾಲ. ಮಧ್ಯಾಹ್ನ 3:15ರಿಂದ ಸಂಜೆ 4:06ವರೆಗೂ ದುರ್ಮುಹೂರ್ತ. ಸಂಜೆ 6:03 ರಾತ್ರಿ 8:14ವರೆಗೂ ಮೃತ್ಯು ಪಂಚಕ. ರಾತ್ರಿ 8:04ರಿಂದ 9:28ವರೆಗೂ ವಿಷಕಾಲ. ರಾತ್ರಿ 2:41 ಮೇಲೆ ಬೆಳಗಿನ ಜಾವ 4:10ವರೆಗೂ ನಕ್ಷತ್ರ ವಿಷಕಟ್ಟಿಕಾ ಕಾಲ. ಇದೆಲ್ಲ ಅಶುಭ ಸಮಯಗಳು. ಇಂಥದ್ರಲ್ಲಿ ಮಾಡುವಂಥ ಕಾರ್ಯಗಳು ಉಪಯೋಗ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ನಾನು ಫಸ್ಟೇ ಹೇಳಿದಂತೆ ಪೂರ್ವಭಾದ್ರಾ ನಕ್ಷತ್ರ ಇದು ಗುರುವಿನ ನಕ್ಷತ್ರ. ಆದರೂ ಇವತ್ತಿನ ದಿನ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ಆದ್ದರಿಂದಾಗಿ ಗಮನ ಕೊಡಿ. ನಾವು ಫಸ್ಟ್ ಹೇಳಿದ್ವಿ, ಪೂರ್ವಭಾದ್ರಾ ನಕ್ಷತ್ರದ 3 ಪಾದದವರೆಗೂ ಅದು ಕುಂಭರಾಶಿ, 4ನೇ ಪಾದ ಮೀನರಾಶಿ ಆಗುತ್ತದೆ. ಆದ್ದರಿಂದ 12:08 ಒಂದು ಫಲ, ಅಂದರೆ 12:08 ಮೇಲೆ ಸಂಜೆ 5:47 ಅಲ್ಲಿವರೆಗೂ ಒಂದು ಥರ ಇರುತ್ತದೆ. ಈ ರೀತಿ ಇರುವ ಈ ದಿನದಲ್ಲಿ ಫಸ್ಟ್ ಅಶ್ವಿನಿ ನಕ್ಷತ್ರಕ್ಕೆ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಮಧ್ಯಾಹ್ನದವರೆಗೂ ಟೆನ್ಷನ್ ಇದೆ. ಇದು ಸಂಜೆಯವರೆಗೂ ಕಾಣಿಸ್ಕೊಳ್ತದೆ. ಆದ್ದರಿಂದ ನಿಮಗೆ ಸಮಯ ಅಂದರೆ 5:47 ಮೇಲೆ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆವರೆಗೂ ಅಂದರೆ 5:47ವರೆಗೂ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ನಿಮಗೆ ಈ ದಿನದಲ್ಲಿ 5:47 ಮೇಲೆ ಶುಭಕರವಾಗಿರೋದು, ಅಲ್ಲಿಯವರೆಗೂ ಹೇಳ್ಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 5:47 ಮೇಲೆ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 5:47ವರೆಗೂ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ವಿಪತ್ತು ಉಂಟು, 5:47 ಮೇಲೆ ಕ್ಷೇಮವಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 5:47 ಮೇಲೆ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಖಂಡಿತವಾಗಿಯೂ ಹಣಕಾಸಿನ ವ್ಯವಹಾರ ಇದೆ. ಆದರೂ ನಿಮಗೆ ಇವತ್ತು ನಾವು ಹೇಳಿದಿವೆ, ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಿ ಅಂತ ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 5:57 ಮೇಲೇ ಶುಭವಾಗಿರೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 5:57 ಮೇಲೆ ಸಂಪತ್ತು ಉಂಟು, ಕಾರ್ಯಗಳು ಅಲ್ಪ ಸ್ವಲ್ಪ ತಡೆ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಶುಭಕರವಾಗಿದೆ ಸಂಜೆಯವರೆಗೂ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯವರೆಗೂ ಶುಭಕರವಾಗಿದೆ.
ಮಕಾ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿಯೂ ಸಂಜೆಯ ಮೇಲೇ ಶುಭವಾಗಿರೋದು. ಆರೋಗ್ಯದಲ್ಲಿ ಸ್ವಲ್ಪ ಗಮನ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ 5:57ವರೆಗೂ ಶುಭವಾಗಿದೆ. ನಂತರ ಉತ್ತರ ನಕ್ಷತ್ರ ಸಿಂಹರಾಶಿ 5:57ವರೆಗೂ ಸ್ವಲ್ಪ ಹೇಳ್ಕೊಳ್ಳುವಂತೆ ಇಲ್ಲ, ಆ ನಂತರ ಶುಭವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 5:47ವರೆಗೂ ಶುಭಕರವಾಗಿಲ್ಲ, ಆ ನಂತರ ಪರವಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮ ಉಂಟು, ಶತ್ರುನಾಶವೂ ಉಂಟು, ಇದೆಲ್ಲ 5:47ವರೆಗೂ, ಆ ನಂತರ ಹೇಳ್ಕೊಳ್ಳುವಂತೆ ಇಲ್ಲ, ಅಂದರೆ ಶುಭವಾಗಿಲ್ಲ ಅಂತ ಅರ್ಥ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಏಟು ಗಾಯಗಳು ಜಾರುವಂಥ ದಿನವಿದು, ಆದ್ದರಿಂದ ಎಚ್ಚರ ಸಂಜೆಯವರೆಗೂ. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಶುಭವಾಗಿಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ, ಎಚ್ಚರದಿಂದ ಮಾಡಿದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು, ಆದರೆ ರಿಸ್ಕ್ ಬೇಕಾ ಅಂತ ನೋಡ್ಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಪತ್ತು ಉಂಟು, ವಿಘ್ನಗಳೆಲ್ಲ ದೂರ ಹೋಗುತ್ತದೆ, ಶತ್ರುನಾಶ, ಆದ್ದರಿಂದ ಯಾವ ಥರ ತೊಂದರೆಗಳು ಇಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಕಾರ್ಯನಾಶಗಳು ಅಂತ ಸರಿಯಾಗಿಲ್ಲ. ಸಂಜೆ 5:47 ಮೇಲೆ ಸಂಪತ್ತು ಅನುಕೂಲವೆಲ್ಲ ಇದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿಯೂ ಸಂಜೆಯ ಮೇಲೇ ಶುಭವಾಗಿರೋದು, ಇದನ್ನು ಮೇಂಟೈನ್ ಮಾಡಿಕೊಳ್ಳಿ. ಅಂತಂದರೆ 5:47 ಮೇಲೆ ಅಂತ. ನಂತರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ದಿನಪೂರ್ತಿ ಶುಭವಾಗಿದೆ, ಹಾಗಾಗಿ ಅಷ್ಟೊಂದು ತೊಂದರೆಗಳು ಏನೂ ಇಲ್ಲ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತು ದಿನಪೂರ್ತಿ ಅನುಕೂಲಕರವಾಗಿದೆ, ಆದರೂ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೇ ಎಲ್ಲವೂ ಅನುಕೂಲಕರವಾಗಿರೋದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ಸಂಜೆಯವರೆಗೂ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಅನುಕೂಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಜೆಯ ಮೇಲೆ ಲಾಭವು ಅನುಕೂಲವು ಕೂಡಿ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಆದರೂ ಹಣಕಾಸಿನ ವಿಷಯದಲ್ಲಿ ಮಾತ್ರ ಗಮನ ಕೊಡಬೇಕಾಗ್ತದೆ ಇವತ್ತು. ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಏಟು ಗಾಯಗಳು ಜಾರುವಂಥ ಬೀಳುವಂಥ ದಿನವಿದು, ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಸಂಜೆಯವರೆಗೂ ಸಮಯ ಶುಭವಾಗಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ, ಶರೀರ ಸುಖ ಇದೆಲ್ಲ ಉಂಟು, ಆದರೂ ಸ್ವಲ್ಪ ಗಮನ ಕೊಡೋದು ಉತ್ತಮ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ದಿನಪೂರ್ತಿ ಚೆನ್ನಾಗಿದೆ, ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಶುಭವಾಗಿರುವಂಥ ದಿನವಿದು, ಸ್ವಲ್ಪ ನೋಡಿಕೊಂಡು ಮೇಂಟೈನ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.